ನಮ್ಮ ಮೆಟ್ರೋ ಟಿಕೆಟ್ ದರ ಏರಿಕೆಯಾಗಿದ್ದರಿಂದ ಬಿಎಂಟಿಸಿಗೆ ವರದಾನವಾಗಿದೆ. ಮೆಟ್ರೋ ಟಿಕೆಟ್ ದರ ಏರಿಕೆಯಾಗಿದ್ದರಿಂದ ಪ್ರಯಾಣಿಕರು ಬಿಎಂಟಿಸಿ ಕಡೆ ಮುಖ ಮಾಡಿದ್ದಾರೆ. ಬಿಎಂಟಿಸಿ ಪ್ರಯಾಣಿಕರ ಸಂಖ್ಯೆ 1 ಲಕ್ಷಕ್ಕೆ ಏರಿಕೆಯಾಗಿದೆ. ಫೆಬ್ರವರಿ 9ರಂದು ಮೆಟ್ರೋ ಪರಿಷ್ಕೃತ ದರ ಜಾರಿಯಾಗಿತ್ತು. ಅಂದಿನಿಂದ ಬಿಎಂಟಿಸಿಯಲ್ಲಿ ಓಡಾಡುವವರ ಸಂಖ್ಯೆ ಹೆಚ್ಚಳವಾಗಿದೆ. ಇತ್ತ ಮೆಟ್ರೋ ಟಿಕೆಟ್ ದರ ಏರಿಕೆಯನ್ನ ಮೆಟ್ರೋ ಪ್ರಯಾಣಿಕರ ವೇದಿಕೆ ಖಂಡಿಸಿದೆ. ಟಿಕೆಟ್ ದರ ಕಡಿಮೆ ಮಾಡುವಂತೆ ಆಗ್ರಹಿಸಿ ಬಾಯ್ಕಾಟ್ ನಡೆಸಲು ಸಿದ್ಧತೆ ನಡೆಸಿದೆ. ಫೆಬ್ರವರಿ 23ರ ಭಾನುವಾರದವರೆಗೆ ಗಡುವು ನೀಡಿದ್ದು, ಭಾನುವಾರದೊಳಗೆ ಟಿಕೆಟ್ ದರ ಕಡಿಮೆ ಆಗದಿದ್ದಲ್ಲಿ ಬಾಯ್ಕಾಟ್ ನಡೆಸುವುದಾಗಿ ತಿಳಿಸಲಾಗಿದೆ. ಬಿಎಂಟಿಸಿಯಲ್ಲಿ ಯುಪಿಐ ಪೇಮೆಂಟ್ ಕಂಡಕ್ಟರ್ಗಳಿಂದ ದುರುಪಯೋಗ ಮಾಡಿಕೊಳ್ತಿರುವ ಆರೋಪ ಕೇಳಿಬಂದಿದೆ. ಬಿಎಂಟಿಸಿ ಬಸ್ನಲ್ಲಿರುವ ಕ್ಯೂಆರ್ ಕೋಡ್ ಬದಲು ವೈಯಕ್ತಿಕ ಖಾತೆ ಕ್ಯೂಆರ್ ಕೋಡ್ಗೆ ಹಣ ಹಾಕಿಸಿಕೊಳ್ತಿದ್ದಾರೆ. ಈ ಬಗ್ಗೆ ಪೇಮೆಂಟ್ ಸ್ಕ್ರೀನ್ ಶಾಟ್ ಸಮೇತ ದೂರು ದಾಖಲಿಸಲಾಗಿದೆ. ಮೆಜೆಸ್ಟಿಕ್ನಿಂದ ಮಾರತಹಳ್ಳಿ ಭಾಗವಾಗಿ ವೈಟ್ ಫೀಲ್ಡ್ಗೆ ಹೋಗೋ ಬಸ್ನಲ್ಲಿ ಈ ಘಟನೆ ನಡೆದಿದೆ. KA 57 F432 ನಂಬರ್ನ ಬಸ್ ಕಂಡಕ್ಟರ್ ಮೇಲೆ ಆರೋಪ ಕೇಳಿಬಂದಿದೆ. ಫೆಬ್ರವರಿ 11ರಂದು ನಡೆದ ಘಟನೆಯ ಬಗ್ಗೆ ಈಗ ದೂರು ದಾಖಲಾಗಿದೆ. ರಾಜ್ಯದಲ್ಲಿ ಕಳ್ಳರ ಕರಾಮತ್ತು ಮುಂದುವರೆದಿದೆ. ದಿನಕ್ಕೊಂದು ಜಿಲ್ಲೆಗಳಲ್ಲಿ ಸರಣಿ ಕಳ್ಳತನದ ಕೇಸ್ಗಳು ನಡೆದಿದೆ. ಗದಗ ನಗರದಲ್ಲಿ ಒಂದೇ ದಿನ 5ಕ್ಕೂ ಹೆಚ್ಚು ಅಂಗಡಿಗಳ ಶಟರ್ ಮುರಿದು ಕಳ್ಳತನ ಮಾಡಲಾಗಿದೆ. ಹಾಳಕೇರಿ ಮಠದ ಬಳಿ ಇರುವ ದಿನಸಿ ಅಂಗಡಿ ಶಟರ್ ಮುರಿದು ಕಳ್ಳರು ಎಂಟ್ರಿ ಆಗಿದ್ದಾರೆ. ಅಂಗಡಿಯಲ್ಲಿದ್ದ 25,000 ಹಣ ದೋಚಿ ಪರಾರಿಯಾಗಿದ್ದು, ಅಲ್ಲದೆ ಕೆಸಿ ರಾಣಿ ರೋಡ್ ಬಳಿಯೂ ಹಲವೆಡೆ ಕಳ್ಳತನವಾಗಿದೆ. ದಿನಸಿ ಅಂಗಡಿಗಳನ್ನೇ ಟಾರ್ಗೆಟ್ ಮಾಡಿ ಕಳ್ಳತನ ಮಾಡಲಾಗ್ತಿದೆ. ಕಳ್ಳರ ಕರಾಮತ್ತು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.